ಪುತ್ತೂರಿನ ಮಹಿಳಾ ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಆರೋಗ್ಯ ಇಲಾಖೆಯ ಕಟ್ಟಡ ಕಾಮಗಾರಿಯಿಂದ ಬರ್ತಾ ಇರುವಂತಹ ಧೂಳಿನ ಸಮಸ್ಯೆಯ ವಿರುದ್ಧ ವಿದ್ಯಾರ್ಥಿನಿಯರು ತರಗತಿ ತೊರೆದು ರಸ್ತೆಯಲ್ಲಿ ಕುಳಿತು ಪ್ರತಿಭಟಿಸಿದ ವಿದ್ಯಮಾನ ಸೋಮವಾರದಂದು ನಡೆದಿದೆ. ಕಾಲೇಜು ಸಂಪರ್ಕ ರಸ್ತೆಯಲ್ಲಿ ನೂರಾರು ವಿದ್ಯಾರ್ಥಿನಿಯರು ಧರಣಿ ಕುಳಿತು ತಮಗಾಗ್ತಾ ಇರುವ ಅನ್ಯಾಯದ ವಿರುದ್ಧ ಘೋಷಣೆಯನ್ನ ಕೂಗಿದ್ರು. ನ್ಯಾಯ ಸಿಗದಿದ್ರೆ ರಸ್ತೆ ಬಿಟ್ಟು ತೆರಳೋದಿಲ್ಲ ಎಂದ್ರು. ಸಮಸ್ಯೆ ಬಗ್ಗೆ ವಿದ್ಯಾರ್ಥಿನಿಯರಾದ ಚೈತನ್ಯ, ಭೂಮಿಕಾ, ಅರ್ಚನಾ ಮೊದಲಾದವರು ಮಾತನಾಡಿದ್ರು. ವಿದ್ಯಾರ್ಥಿನಿಯರ ಬಳಿ ಶಾಸಕ ಅಶೋಕಕುಮಾರ್ ರೈ ಆಗಮಿಸಿ, ಈ ವೇಳೆ ನೀವು ಪ್ರತಿಭಟನೆ ಮಾಡುವಂತದ್ದು ಸರಿಯಲ್ಲ, ನಿಮಗೆ ಹೊಸ ಕಟ್ಟಡಕ್ಕೆ ಅನುದಾನ ಕೊಡಿಸಿರೋದು ನಾನೇ, ತರಗತಿಗೆ ಹೋಗಿ ಎಂದ್ರು. ಸಮಸ್ಯೆಯನ್ನ ನನ್ನ ಗಮನಕ್ಕೆ ಏಕೆ ತಂದಿಲ್ಲ ಎಂದು ಪ್ರಾಂಶುಪಾಲರು ಉಪನ್ಯಾಸಕರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಈ ವೇಳೆ ವಿದ್ಯಾರ್ಥಿ ಕ್ಷೇಮ ಪಾಲನಾ ಅಧಿಕಾರಿ ಐವನ್ ಫ್ರಾನ್ಸಿಸ್ ಲೋಬೋ ಅವರು ಶಾಸಕರಿಗೆ ಧೂಳಿನಿಂದ ವಿದ್ಯಾರ್ಥಿನಿಯರು ಆಸ್ಪತ್ರೆಗೆ ಸೇರಬೇಕಾದ ಪರಿಸ್ಥಿತಿ ಬಗ್ಗೆ ವಿವರಿಸಲು ಮುಂದಾದಾಗ ಶಾಸಕರು ಆಕ್ರೋಶ ವ್ಯಕ್ತಪಡಿಸಿದ್ದಲ್ಲದೆ ಅವರ ವಿರುದ್ಧ ಹರಿಹಾಯ್ದ ಘಟನೆ ನಡೆಯಿತು. ಮಹಿಳಾ ಕಾಲೇಜಿಗೆ ಇರುವಂತಹ ಕಟ್ಟಡದ ಒಂದು ಭಾಗದಲ್ಲಿ ಆಸ್ಪತ್ರೆಗೆ ಸಂಬಂಧಿಸಿದಂತೆ ಡಯಾಲಿಸಿಸ್ ಸೆಂಟರ್ ಸ್ಥಾಪನೆಗೆ ಕಟ್ಟಡ ನಿರ್ಮಾಣ ಕಾಮಗಾರಿ ನಡೀತಾ ಇದೆ. ಕಳೆದ ಕೆಲ ದಿನಗಳಿಂದ ಈ ಕೆಲಸ ಪ್ರಗತಿಯಲ್ಲಿದ್ದ ಕಾಮಗಾರಿಯಿಂದ ಧೂಳು ತರಗತಿಗೆ ಕೊಠಡಿಯೊಳಗೆ ಬರ್ತಾ ಇದ್ದು, ಇದರಿಂದ ವಿದ್ಯಾರ್ಥಿನಿಯರು ಆಸ್ಪತ್ರೆಗೆ ಹೋಗ್ತಿದ್ದಾರೆ, ನಮಗೆ ಉಸಿರಾಟ ಸಮಸ್ಯೆ ಉಂಟಾಗಿದೆ ಎಂದು ಪ್ರತಿಭಟನಾ ನಿರತ ವಿದ್ಯಾರ್ಥಿನಿಯರು ಶಾಸಕರ ಗಮನಕ್ಕೆ ತಂದರು. ಈ ಬಗ್ಗೆ ನನ್ನ ಗಮನಕ್ಕೆ ನೀವು ತರಬೇಕಿತ್ತು, ಕಾಲೇಜಿನವರು ತಂದಿಲ್ಲ ಎಂದು ಶಾಸಕರು ಹೇಳಿದಾಗ ನಾವು ಮನವಿ ಕೊಟ್ಟಿದ್ದೇವೆ ಎಂದು ವಿದ್ಯಾರ್ಥಿನಿಯರು ಉತ್ತರಿಸಿದರು. ಇನ್ನು ವಿದ್ಯಾರ್ಥಿನಿಯರ ಆಗ್ರಹದ ಮೇರೆಗೆ ತರಗತಿ ಕೊಠಡಿ ವೀಕ್ಷಿಸಿದ ಶಾಸಕರು ಗುತ್ತಿಗೆದಾರರಿಗೆ ಧೂಳಿನ ಸಮಸ್ಯೆ ಪರಿಹಾರಕ್ಕೆ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ದು, ಶಾಸಕ ಅಶೋಕಕುಮಾರ್ ರೈ ಅವರು ಪ್ರಾಂಶುಪಾಲೆ ವೇದಶ್ರೀ ನಿಡ್ಯಾ ಇವರನ್ನ ಸಮಸ್ಯೆ ಬಂದಾಗ ನನ್ನ ಗಮನಕ್ಕೆ ತರಬೇಕು, ನೀವು ಇಲ್ಲಿ ಬಂದು ಸುಮ್ಮನೆ ಟೈಮ್ ವೇಸ್ಟ್ ಮಾಡುವಂಥದ್ದು ಬೇಡ ಎಂದಾಗ ಗರಂ ಆದ ಪ್ರಾಂಶುಪಾಲೆ, ನೀವು ನೋಡಿ ಮಾತನಾಡಬೇಕು, ಸುಮ್ಮನೆ ಹೇಳುವಂಥದ್ದು ಬೇಡ, ಕಾಮಗಾರಿ ಆಗುವಾಗ ಧೂಳು ಬರುವಂಥದ್ದು ಕಾಮನ್ ಸೆನ್ಸ್ ಎಂದು ಖಡಕ್ ಆಗಿ ಉತ್ತರಿಸಿದರು. ಆರೋಪ ಪ್ರತ್ಯಾರೋಪ ಪ್ರತಿಭಟನಾ ಸ್ಥಳ ಮಾಜಿ ಶಾಸಕ ಸಂಜೀವ ಮಠಂದೂರು ಸಹಿತ ಬಿಜೆಪಿ ನಾಯಕರು ಆಗಮಿಸಿ ವಿದ್ಯಾರ್ಥಿನಿಯರ ಅಳಲು ಆಲಿಸಿದರು. ಇನ್ನು ಸಂಜೀವ ಮಠಂದೂರು ಮಾತನಾಡಿ, ವಿದ್ಯಾರ್ಥಿನಿಯರು ಬೀದಿಯಲ್ಲಿ ಕುಳಿತುಕೊಳ್ಬೇಕಾದ ಸ್ಥಿತಿ ಪುತ್ತೂರಿನಲ್ಲಿ ಸೃಷ್ಟಿಯಾದದ್ದು ಇದೇ ಪ್ರಥಮ. 5 ಕೋಟಿ ದುಡ್ಡು ಬಂದು 5ನೇ ವರ್ಷ ಸಮೀಪಿಸಿದ್ರು, ಕಟ್ಟಡ ಇನ್ನೂ ಆಗಿಲ್ಲ. ರಾಜ್ಯ ಸರ್ಕಾರದ ನಿರ್ಲಕ್ಷ್ಯದಿಂದ ಈ ಪರಿಸ್ಥಿತಿ ಬಂದಿದೆ. ಶಾಸಕರು ಈ ಬಗ್ಗೆ ಏಕೆ ಗಮನ ಹರಿಸಿಲ್ಲ ಎಂದ್ರಲ್ಲದೆ ವಿದ್ಯಾರ್ಥಿನಿಯ ಹೋರಾಟಕ್ಕೆ ನಾವು ಪೂರ್ಣ ಬೆಂಬಲ ನೀಡ್ತೇವೆ ಎಂದರು. ಇದಾದ ಕೆಲ ಹೊತ್ತಲ್ಲೇ ಆಗಮಿಸಿದ ಶಾಸಕ ಅಶೋಕಕುಮಾರ್ ರೈ ಪ್ರತಿಭಟನೆಯ ಸ್ಥಳಕ್ಕೆ ಬಂದು ಭಾಷಣವನ್ನ ಮಾಡಿದ್ರು. ಈ ಹಿಂದೆ ಶಾಸಕರಾಗಿದ್ದವರು ಅವರಿಂದ ಕಟ್ಟಡ ನಿರ್ಮಾಣ ಏಕೆ ಸಾಧ್ಯವಾಗಲಿಲ್ಲ, ಅವರದ್ದೇ ಸರ್ಕಾರ ಇರುವಾಗ 1 ರೂಪಾಯಿ ಏಕೆ ತರಲಾಗಲಿಲ್ಲ, ಅವರ ಕುಮ್ಮಕ್ಕಿನಿಂದಲೇ ಪ್ರತಿಭಟನೆ ನಡೆದಿದೆ ಎಂದು ಪ್ರತ್ಯುತ್ತರ ನೀಡಿದರು. ಹೇಳ್ಬೇಕಲ್ಲ, ನಮಗೆ ತಪ್ಪಾಗಿದೆ, ಇಲ್ಲಿ ಭ್ರಷ್ಟ ಆಗಿದೆ, ಶಬ್ದ ಆಗಿದೆ, ಎಲ್ಲ ಆಗಿದೆ. ಅವ್ರು ಹೇಳ್ತಾ ಇದ್ರೆ ಅದಕ್ಕೆ ಬೇಕಾಗುವಂತ ಕ್ರಮಗಳನ್ನು ನಾವು ತೆಕ್ಕೊಳ್ತಾ ಇದ್ದೀವಿ. ಅದಕ್ಕೆ ಬೇಕಾಗುವಂತ ವ್ಯವಸ್ಥೆಯನ್ನು ಹೇಳಿದ್ದೀನಿ. 5 ಗಂಟೆಯ ನಂತರ ಆ ಕಾಮಗಾರಿಗಳು ಮುಂದಿನ ದಿವಸಗಳಲ್ಲಿ ಮಾಡ್ತೇವೆ. ನಾವು ಕೂಡ ಇಲ್ಲಿ ಡಿಸ್ಟರ್ಬ್ ಮಾಡಬೇಕಂತಿಲ್ಲ. 32 ಜನ ಡಯಾಲಿಸಿಸ್ ಪೇಷಂಟ್ಸ್ ಇವತ್ತು ಸಾಯ್ತಾರೆ, ನಾಳೆ ಸಾಯ್ತಾರೆ ಅಂತ ಇದ್ದಾರೆ. ಬಡವರು ಇದ್ದಾರೆ, ಅವರಿಗೆ 1200 ರೂಪಾಯಿ ಕೊಟ್ಟು ಡಯಾಲಿಸಿಸ್ ಮಾಡುವಂಥ ಶಕ್ತಿ ಅವ್ರಿಗೆ ಇಲ್ಲ. ಆ 32 ಜನರ ಜೀವವನ್ನು ಉಳಿಸುವಂಥ ಪ್ರಯತ್ನಕ್ಕೆ CSR ಫಂಡ್ ಮತ್ತು ನನ್ನ MLA ಲಾಡಿಂದ ದುಡ್ಡು ಕೊಟ್ಟು ಆ ಇಲಾಖೆಯಿಂದ ಅನುಮತಿಯನ್ನು ತಂದು ಅವರ ಎಷ್ಟು ದಿವಸ ಬದುಕುವಷ್ಟು ಎಷ್ಟು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಲಿಕ್ಕಾಗಿ ಈ ಡಯಾಲಿಸಿಸ್ ಅನ್ನು ನಾವು ಎಕ್ಸ್ಟೆಂಡ್ ಮಾಡುವಂಥ ಕೆಲಸವನ್ನು ಮಾಡಿದ್ವಿ. ಈ ಮಕ್ಕಳಿಗೂ ಕೂಡ ಅದರ ಬಗ್ಗೆ ಅರಿವಿರಲಿಲ್ಲ. ಈ ಮಕ್ಕಳಿಗೂ ಕೂಡ ಅದನ್ನು ಯಾರು ಹೇಳಿಲ್ಲ ಇದು ಡಯಾಲಿಸಿಸ್ಗೆ ಅಂತ. ಈಗ ಮಕ್ಕಳ ಎಲ್ಲ ಮಕ್ಕಳಿಗೆ ವಿಚಾರವನ್ನು ಹೇಳಿದ್ದೀನಿ. ಇಲ್ಲಿ ಯಾವುದೇ ತೊಂದರೆದಾಗಿ ಆಗದಾಗಿ ಕಾಮಗಾರಿಯನ್ನು ಮಾಡುವಂಥ ಕೆಲಸವನ್ನು ಹೇಳಿದ್ದೀನಿ. ಮತ್ತು 45 ದಿವಸದ ಒಳಗೆ ಅವರನ್ನು ಹೊಸ ಕಟ್ಟಡಕ್ಕೆ ಶಿಫ್ಟ್ ಮಾಡುವಂಥ ಕೆಲಸಕ್ಕೂ ಕೂಡ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ನಾವು ಹಿಂದೆ ಈ ಕಟ್ಟಡದ ಬಗ್ಗೆ ಚರ್ಚೆ ಮಾಡಿದ್ವಿ 3 ತಿಂಗಳ ಹಿಂದೆ. ಪ್ರತಿ ತಿಂಗಳು ಬಂದು ನನಗೆ ರಿಪೋರ್ಟ್ ಮಾಡಬೇಕಂತ ಈ ಶಾಲೆಯ ಟೀಚರ್ಗಳ ಹತ್ರ ಹೇಳಿದ್ದೆ. ಮೀಟಿಂಗ್ ಮಾಡಿ ಹೋದವರು ಇವತ್ತಿನೊಳಗೆ ಬಂದಿಲ್ಲ. ಸೊ ಅದನ್ನು ಕೂಡ ಅತ್ಯಂತ ಆದಷ್ಟು ಬೇಗ ಮಾಡಿ ಇವರನ್ನು ಶಿಫ್ಟ್ ಮಾಡುವಂಥ ಕೆಲಸ. ಇಲ್ಲಿ ಇವ್ರಿಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ 5 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ಕೆಲಸ ಮಾಡುವಂಥ ವ್ಯವಸ್ಥೆ ಮಾಡಿ ಡಯಾಲಿಸಿಸ್ಗೆ ಅಲ್ಲಿ ವ್ಯವಸ್ಥೆ ಮಾಡ್ತೀವಿ. ಮಕ್ಕಳಿಗೆ ಕೂಡ ಮನವರಿಕೆ ಆಗುವ ರೀತಿಯಲ್ಲಿ ಹೇಳಿದ್ದೀವಿ. ಮುಂದಿನ ದಿವಸಗಳಲ್ಲಿ ಮಕ್ಕಳಿಗೆಲ್ಲ ಅಲ್ಲಿ ಶಿಫ್ಟ್ ಮಾಡುವಂಥ ಅಲ್ಲ, ಅವರು ಹೇಳೋದು ಸರಿ. ಅವರು ಇದನ್ನೆಲ್ಲ ತೆರವು ಮಾಡ್ತೀವಿ. ಈಗಲೇ ಎಲ್ಲ ತೆರವು ಮಾಡಿ ಇದನ್ನೆಲ್ಲ ತೆರವು ಮಾಡಿ ಕ್ಲೀನ್ ಮಾಡಿ ಅವರಿಗೆ ಬೆಳಿಗ್ಗೆ ಬರುವಾಗ ರಾತ್ರಿ ಕೆಲಸ ಮಾಡ್ತಾರೆ, ಬೆಳಿಗ್ಗೆ ಬರುವಾಗ ಎಲ್ಲ ಕ್ಲೀನ್ ಮಾಡಿ ಕೊಡುವಂಥ ಕೆಲಸ ನಮ್ಮ ಕಾಂಟ್ರಾಕ್ಟರ್ ಹೇಳಿದ್ದೀವಿ. ಅವ್ರು ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಈ ಅಧಿಕಾರಿಗಳು ಎಲ್ಲ ಬಂದಿದ್ದಾರೆ, ಇಂಜಿನಿಯರ್ಸ್ ಎಲ್ಲ ಮಂಗಳೂರಿನಿಂದ ಬಂದಿದ್ದಾರೆ. ಅವರ ಇದರಲ್ಲಿ ಇಂಜಿನಿಯರ್ಗೆಲ್ಲ ನಿರ್ಲಕ್ಷ್ಯ ಕಾಣಿಸಿದ್ರೆ ಅದನ್ನು ನೋಡ್ಕೊಳ್ಬೇಕಿತ್ತಲ್ಲ. ಅಲ್ಲಲ್ಲ, ಇದೇನಾಯ್ತು, 20 ದಿವಸ ರಜೆ ಇತ್ತು. ಆಟೋಮೆಟಿಕ್ ಇಲ್ಲಿ ಕೆಲಸ ಮಾಡುವಾಗ ಅಲ್ಲಿ ದೂರ ಹೋಗುದು ಕರೆಕ್ಟ್. ನಮ್ಮ ಕಾಂಟ್ರಾಕ್ಟರ್ 3 ಸಲ ಕೇಳಿದ್ದಾರೆ, ಅದನ್ನು ಓಪನ್ ಮಾಡಿ ಕೊಡಿ, ನಾವು ಕ್ಲೀನ್ ಮಾಡಿ ಕೊಡ್ತೇವೆ ಅಂತ. ಇಲ್ಲಿದ್ದಾರೆ ಕಾಂಟ್ರಾಕ್ಟರ್, 3 ಸಲ ಕೇಳಿದ್ದಾರೆ. DP ಅವ್ರು ಬೀಗ ಹಾಕಿದ್ದು ಅವ್ರು ಕಾಂಟ್ಯಾಕ್ಟ್ ಮಾಡಿಲ್ಲ. ಮತ್ತೆ ಅವ್ರು ಮಾಡ್ತಾರಂತೆ, ಇವ್ರು ಮಾಡ್ತಾರಂತೆ. ನಾನು ಹೇಳುವಂಥದ್ದು ಇಷ್ಟೇ,
ನಿರ್ಲಕ್ಷ್ಯ ಆಗಿದೆ ಏನಾಗಿದೆ ಅವರೊಂದು ನನ್ನ ಗಮನಕ್ಕೆ ಒಂದು ತರಬೇಕಿತ್ತಲ್ಲ. ನಾನು ಇಲ್ಲೇ ಪಕ್ಕದಲ್ಲಿ ಕೂಡ್ತೇನಲ್ಲ ಪ್ರತಿ ವಾರ, ಸರಿ ಹೀಗಾಗಿದೆ ಮಕ್ಕಳು ಬರ್ಬೋದಿತ್ತು, ಇಲ್ಲ ಅವರು ಬಂದು ಹೇಳ್ಬೋದಿತ್ತು, ನಾವು ಕೂಡಲೇ ಅದಕ್ಕೆ ಬೇಕಾದ ಕ್ರಮವನ್ನು ತಗೊಳ್ಬೋದಿತ್ತು.